ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿನ್ನೆ ಸೆಬಿಯ ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ ಕಂಪ್ಲೀಟ್ ಆಗಿದೆ. ಸಾಕಷ್ಟು ನಿರ್ಧಾರಗಳನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ಸೆಬಿ ತಗೊಂಡಿದೆ. ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ನಿರ್ಧಾರ ಅಂತಂದ್ರೆ T+0 ಡೇ ಸೆಟ್ಲ್ಮೆಂಟ್. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನೀಗಾಗಲೇ ನಿನ್ನೆಯ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಇವತ್ತು ಸೆಬಿ ಬೋರ್ಡ್ ಮೀಟಿಂಗ್ ಇದೆ, ಹಲವಾರು ನಿರ್ಧಾರಗಳನ್ನ ತಗೊಳ್ಬಹುದು, ವಾಚ್ ಮಾಡಿ ಅಂತ. ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ. ಮಾರ್ಕೆಟ್ ಓಪನ್ ಇದ್ದಾಗೇನು ಬರಲಿಲ್ಲ. ಸೊ ಮಾರ್ಕೆಟ್ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು. ಸಂಜೆ ಬೋರ್ಡ್ ಮೀಟಿಂಗ್ ನ ಔಟ್ಕಮ್ ಬಂದಿದೆ. ಸೊ ಸಾಕಷ್ಟು ನಿರ್ಧಾರಗಳನ್ನ ಅಲ್ಲಿ ತಗೊಂಡಿದ್ದಾರೆ. ಸೊ ನೋಡೋಣ, ಒಂದೊಂದಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಇಂಪಾರ್ಟೆಂಟ್ ಆಗಿರೋದು ಅಂತಂದ್ರೆ T+0 ಸೆಟ್ಲ್ಮೆಂಟ್. ಇದನ್ನ ಇಲ್ಲೇ ಹೆಡ್ಲೈನ್ ಅಲ್ಲಿ ನೋಡಬಹುದು. ಮಾರ್ಚ್ 28ರಿಂದ ಚಾಲನೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ನೋಡಬಹುದು ಬೀಟಾ ವರ್ಷನ್. ಸೊ ಬೀಟಾ ವರ್ಷನ್ ಅಂತಂದ್ರೆ ಲಿಮಿಟೆಡ್ ಇರುತ್ತೆ, ಫುಲ್ ಫ್ಲೆಡ್ಜ್ಡ್ ಆಗಿರೋದಿಲ್ಲ, ಲಿಮಿಟೇಷನ್ಸ್ ಇರುತ್ತೆ. ಸೊ ಅದೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಈ T+0 ಸೆಟ್ಲ್ಮೆಂಟ್ ಅಂತಂದ್ರೆ, ಸೊ ಇಲ್ಲಿ ನೋಡಬಹುದು, T+0 ಸೆಟ್ಲ್ಮೆಂಟ್ ಮೀನ್ಸ್ ದಟ್ ದ ಫಂಡ್ಸ್ ಅಂಡ್ ಸೆಕ್ಯೂರಿಟೀಸ್ ಫಾರ್ ಎ ಟ್ರಾನ್ಸಾಕ್ಷನ್ ವಿಲ್ ಬಿ ಸೆಟಲ್ಡ್ ಆನ್ ದ ಡೇ ದ ಟ್ರೇಡ್ ವಾಸ್ ಎಂಟರ್ಡ್ ಇನ್ ಟು. ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ T+1 ಸೆಟ್ಲ್ಮೆಂಟ್ ಅಂದ್ರೆ ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಶೇರ್ ನ ಇವತ್ತು ಬೈ ಮಾಡಿದ್ರೆ ನಿಮ್ಗೆ ಇವತ್ತೇ ಕ್ರೆಡಿಟ್ ಆಗ್ತಿರ್ಲಿಲ್ಲ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ, ನಾಳೆ ಕ್ರೆಡಿಟ್ ಆಗ್ತಾ ಇತ್ತು. ಅದರಲ್ಲೂ ಎಸ್ಪೆಷಲಿ ನಾಳೆನೂ ಕೂಡ ಮಾರ್ಕೆಟ್ ಓಪನ್ ಇದ್ರೆ, ಇನ್ ಕೇಸ್ ನಾಳೆ ರಜೆ ಬಂತು ಅಂದ್ರೆ ನೆಕ್ಸ್ಟ್ ಡೇಗೆ ಹೋಗ್ತಾ ಇತ್ತು. ಸೊ ಈ ರೀತಿ ಇತ್ತು ಸೆಟ್ಲ್ಮೆಂಟ್ ಡೇ. ಆದ್ರೆ ಈಗ ಅದನ್ನ ಸೇಮ್ ಡೇ ಅಂದ್ರೆ ನೀವು ಇವತ್ತು ಬೈ ಮಾಡಿದ್ದೀರಿ ಅಂತಂದ್ರೆ ಸಂಜೆ ಒಳಗಡೆ ನಿಮ್ಮ ಅಕೌಂಟ್ಗೆ ಆ ಶೇರ್ಗಳು ಕ್ರೆಡಿಟ್ ಆಗಬೇಕು. ಆ ರೀತಿಯ ಟ್ರಾನ್ಸಾಕ್ಷನ್ಗೆ ಮೂವ್ ಆಗ್ತಾ ಇದೆ ಸೆಬಿ. ಹಾಗೆ ಈ T+0 ಏನಿದೆ ತುಂಬಾ ಇವಾಲ್ವ್ ಹಾಕೊಂಡು ಬಂದಿರುವಂತದ್ದು. ಅಂದ್ರೆ ಮೊದಲಿಗೆ T+5 ಇಂದ ಶುರುವಾಗಿ, ಸೊ ನೀವಿಲ್ಲೇ ನೋಡಬಹುದು 2002ರಲ್ಲಿ T+5. ಸೊ ನೀವು ಇವತ್ತು ಬೈ ಮಾಡಿದ್ರೆ 5 ದಿನದ ನಂತರ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳು ಕ್ರೆಡಿಟ್ ಆಗ್ತಾ ಇತ್ತು. ಅದರ ನಂತರ T+3 ಬಂತು, 5 ಹೋಗಿ T+3. ನಂತರ 2003ರಲ್ಲಿ T+2 ಬಂತು. ಅಲ್ಲಿಂದ 2021ವರೆಗೂ ಕೂಡ T+2ನೇ ಇತ್ತು. 2021ರಲ್ಲಿ T+1 ಬಂತು. ಈಗ 2024ರ ಮಾರ್ಚ್ ಇಂದ T+0 ಬರ್ತಾ ಇದೆ. ಆದ್ರೆ ಬೀಟಾ ವರ್ಷನ್ ಆಗಿರೋದ್ರಿಂದ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಸೊ ಆ ಲಿಮಿಟೇಷನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಗೆಳೆಯರಿ ನೋಡಬಹುದು, ದ ಬೋರ್ಡ್ ಅಪ್ರೂವ್ಡ್ ದ ಲಾಂಚ್ ಆಫ್ ಬೀಟಾ ವರ್ಷನ್ ಆಫ್ ಆಪ್ಷನಲ್ T+0 ಸೆಟ್ಲ್ಮೆಂಟ್ ಫಾರ್ ಎ ಲಿಮಿಟೆಡ್ ಸೆಟ್ ಆಫ್ 25 ಸ್ಕ್ರಿಪ್ಟ್ಸ್. ಅಂದ್ರೆ ಎಲ್ಲ ಷೇರುಗಳಿಗೂ ಇದು ಅನ್ವಯ ಆಗೋದಿಲ್ಲ. ಜಸ್ಟ್ 25 ಷೇರುಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಆ ಷೇರುಗಳಲ್ಲಿ ಮಾತ್ರ ಇದು ಪಾಸಿಬಲ್ ಇರುತ್ತೆ, ಎಲ್ಲ ಷೇರುಗಳಲ್ಲಿ ಇರೋದಿಲ್ಲ. ಸೊ ಹಾಗಂತ ಅಷ್ಟು ಷೇರುಗಳಿಗೆ ಲಿಮಿಟ್ ಆಗುತ್ತಾ? ಇಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ಎಲ್ಲ ಷೇರುಗಳಿಗೂ ಕೂಡ ಅನ್ವಯ ಆಗೋ ರೀತಿ ಮಾಡ್ತಾರೆ. ಆದ್ರೆ ಈಗ ಬೀಟಾ ವರ್ಷನ್ ಅಲ್ಲಿ 25 ಷೇರುಗಳನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ವಿತ್ ಎ ಲಿಮಿಟೆಡ್ ಸೆಟ್ ಆಫ್ ಬ್ರೋಕರ್ಸ್ ಕೂಡ ಲಿಮಿಟೆಡ್ ಸೆಟ್ ಇರ್ತಾರೆ. ಫಾರ್ ಎಕ್ಸಾಂಪಲ್ 3-4 ಬ್ರೋಕರ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು, ಅಥವಾ 5-6 ಬ್ರೋಕರ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಅಷ್ಟು ಲಿಮಿಟೆಡ್ ಸೆಟ್ ಆಫ್ ಬ್ರೋಕರ್ಸ್ಗೆ ಇದು ಲಿಮಿಟ್ ಆಗಿರುತ್ತೆ. ಎಲ್ಲ ಬ್ರೋಕರ್ಸ್ ಹತ್ರ ಕೂಡ ಈ ಆಪ್ಷನ್ ಇರೋದಿಲ್ಲ. ಸೊ ನಂತರ ಇನ್ ಪ್ಯಾರಲಲ್ ಅಂದ್ರೆ ಈ ಪ್ರೊಸೀಜರ್ ನಡೀತಾ ಇರುವಾಗಲೇ ಸೆಬಿ ಶಾಲ್ ಕಂಟಿನ್ಯೂ ಟು ಡೂ ಫರ್ದರ್ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಇನ್ಕ್ಲೂಡಿಂಗ್ ವಿತ್ ದ ಯೂಸರ್ಸ್ ಆಫ್ ಬೀಟಾ ವರ್ಷನ್. ಅಂದ್ರೆ ಸ್ಟೇಕ್ ಹೋಲ್ಡರ್ಸ್, ಬ್ರೋಕರ್ಸ್ ಆಗ್ಬೋದು, ಇನ್ವೆಸ್ಟರ್ಸ್ ಆಗ್ಬೋದು, ಇವ್ರ ಕಡೆಯಿಂದ ಫೀಡ್ಬ್ಯಾಕ್ ಅನ್ನ ತಗೊಂಡು ಅದನ್ನ ರಿವ್ಯೂ ಮಾಡಿ ನೆಕ್ಸ್ಟ್ 3 ಮಂತ್ಸ್ ಅಂಡ್ 6 ಮಂತ್ಸ್ ಅಲ್ಲಿ ಅಗೇನ್ ಇದನ್ನ ರಿವ್ಯೂ ಮಾಡಿ ಇಲ್ಲಿನ ಸಾಧಕ ಬಾಧಕಗಳನ್ನ ಅಧ್ಯಯನ ಮಾಡಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಡಿಸಿಷನ್ ತಗೊಳ್ಳೋ ಅಂತ ನಿರ್ಧಾರವನ್ನ ಈಗ ಮಾಡಿದೆ. ಅಂದ್ರೆ ಬ್ರೋಕರ್ಸ್ ಕೂಡ ಲಿಮಿಟೆಡ್ ಆಗಿರ್ತಾರೆ. ಕೆಲವು ಬ್ರೋಕರ್ಸ್ ಹತ್ರ ಮಾತ್ರ ಈ ಆಪ್ಷನ್ ಅವೈಲೇಬಲ್ ಇರುತ್ತೆ. ಹಾಗೆ ಜಸ್ಟ್ 25 ಸ್ಕ್ರಿಪ್ಟ್ಸ್ಗೆ ಮಾತ್ರ ಈ ಆಪ್ಷನ್ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 4,000+ ಕಂಪನೀಸ್ ಇದೆ, ಹತ್ತತ್ರ 5,000ನೇ ಇರಬಹುದು. ಎಲ್ಲ ಷೇರುಗಳಿಗೆ ಈ ಆಪ್ಷನ್ ಇರೋದಿಲ್ಲ ಆಸ್ ಆಫ್ ನೌ ಬೀಟಾ ವರ್ಷನ್ ಅಲ್ಲಿ. ಸೊ ನಂತರ ಫುಲ್ ಫ್ಲೆಡ್ಜ್ಡ್ ಆಗಿ ಎಲ್ಲ ಶುರುವಾದಾಗ ಆಗ ಎಲ್ಲ ಷೇರುಗಳು ಕೂಡ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಮುಂಚೆ 3 ಮಂತ್ಸ್ ಅಂಡ್ 6 ಮಂತ್ಸ್ ಅಲ್ಲಿ ಇದನ್ನ ರಿವ್ಯೂ ಮಾಡಿ ಡಿಸಿಷನ್ ತಗೊಳ್ತಾರೆ. ಹಾಗೆ ಇದರಿಂದ ಬೆನಿಫಿಟ್ ಏನು? ಇಲ್ಲೇ ನೋಡಬಹುದು, ವಿತ್ ದ ಶಾರ್ಟರ್ ಸೆಟ್ಲ್ಮೆಂಟ್ ಸೈಕಲ್ಸ್ ದೇರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಲೋವರ್ ಕೌಂಟರ್ ಪಾರ್ಟಿ ರಿಸ್ಕ್ ಅಂಡ್ ಇನ್ಕ್ರೀಸ್ಡ್ ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್. ಸೊ ಕೌಂಟರ್ ಪಾರ್ಟಿ ರಿಸ್ಕ್ ಕಡಿಮೆ ಆಗುತ್ತೆ, ಹಾಗೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಗುವಂತ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತಿದ್ರೆ ಈ ನಿರ್ಧಾರದಿಂದ. ಈಗಾಗಲೇ ಕೆಲವು ಮಾರ್ಕೆಟ್ಗಳು ಇದನ್ನ ಅಡಾಪ್ಟ್ ಕೂಡ ಮಾಡ್ಕೊಂಡಿದ್ದಾವೆ. ನೋಡಬಹುದು, ಮಾಸ್ಕೋ ಎಕ್ಸ್ಚೇಂಜ್, MOEX, ಕೊರಿಯಾ ಎಕ್ಸ್ಚೇಂಜ್, KRX, ಇಲ್ಲಿ T+0 ಸೆಟ್ಲ್ಮೆಂಟ್ಸ್ ಈಗಾಗಲೇ ಇದೆ. ಬಟ್ ಅಲ್ಲೂ ಕೂಡ ಪೂರ್ತಿ ಇಲ್ಲ. ಸರ್ಟೈನ್ ಸೆಕ್ಯೂರಿಟೀಸ್ 100% ಅವರು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಇನ್ನು ಸರ್ಟೈನ್ ಸೆಕ್ಯೂರಿಟೀಸ್ ಮಾತ್ರ ಈ T+0 ಸೆಟ್ಲ್ಮೆಂಟ್ಸ್ ಇದೆ. ಹಾಗೆ ಈಗ ತುಂಬಾ ಜನರಿಗೆ ಪ್ರಶ್ನೆ ಬರ್ಬೋದು, ಹಂಗಾದ್ರೆ ನಾವು ಆ ಶೇರುಗಳನ್ನ ಅವತ್ತೇ ಮಾರ್ಬೋದಾ ಅಂತನ? ಸೊ ಖಂಡಿತ ನಾವು ಮಾರಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಸ್ಟಾಕ್ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆದ್ಮೇಲೆ. ಇನ್ ಕೇಸ್ ನಾವು ಮಾರ್ನಿಂಗ್ ತಗೊಂಡಿದೀವಿ ಅಂತಂದ್ರೆ ಸಂಜೆ ಒಳಗಡೆ ಡ್ಯೂರಿಂಗ್ ದ ಮಾರ್ಕೆಟ್ ಇದ್ದಾಗ ಶೇರುಗಳು ಕ್ರೆಡಿಟ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಬಟ್ ಒನ್ಸ್ ಕ್ರೆಡಿಟ್ ಆದ್ಮೇಲೆ ಮಾತ್ರ ನಾವು ಮಾರಾಟ ಮಾಡಕ್ಕೆ ಸಾಧ್ಯ, ಕ್ರೆಡಿಟ್ ಆಗೋದಕ್ಕೆ ಮುಂಚೆ ಆಗೋದಿಲ್ಲ.
ಸೊ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ಸ್ ಇದ್ರ ಬಗ್ಗೆ ಬರುತ್ತೆ ಅಂತ. ಹಾಗೆ ಇನ್ಸ್ಟಾಂಟ್ ಸೆಟ್ಲ್ಮೆಂಟ್ ಬಗ್ಗೆ ಕೆಲವರು ಮಾತಾಡ್ತಿದ್ದಾರೆ. ಸೊ ಇನ್ಸ್ಟಾಂಟ್ ಸೆಟ್ಲ್ಮೆಂಟ್ ಅಂತಂದ್ರೆ ಇಮಿಡಿಯೇಟ್ಲಿ ನಾವು ಬೈಯಿಂಗ್ ಮಾಡ್ತಿದ್ದಂಗೆ ನಮ್ಮ ಅಕೌಂಟಿಗೆ ಬರಬೇಕು, ಸೆಲ್ಲಿಂಗ್ ಮಾಡ್ತಿದ್ದಂಗೆ ನಮ್ಮ ಅಕೌಂಟಿಂದ ಡೆಬಿಟ್ ಆಗಿ ಬೇರೆಯವ್ರ ಅಕೌಂಟ್ಗೆ ಹೋಗಬೇಕು. ಸೊ ಇದು ಸ್ವಲ್ಪ ಟಫ್ ಅಂತ ಅನ್ಸುತ್ತೆ. ಯಾಕಂದ್ರೆ ಇದಕ್ಕೆ T+0ಗೆನ ಕೆಲವು ಸ್ಟೇಕ್ ಹೋಲ್ಡರ್ಸ್ ಅಪೋಸ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಹಾಗಾಗಿನೇ ಬೇರೆ ಮಾರ್ಕೆಟ್ಗಳು ಕೂಡ ಇನ್ನು ಪೂರ್ಣ ಪ್ರಮಾಣದಲ್ಲಿ ಇದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ. ಇನ್ಸ್ಟಾಂಟ್ ಸೆಟ್ಲ್ಮೆಂಟ್ ಅಂತಂದ್ರೆ ಹೇಗೆ ನಾವು UPI ಮೂಲಕ ನಮ್ಮ ಅಕೌಂಟ್ ಇಂದ ದುಡ್ಡು ಕಳಿಸ್ತೀವೋ ಬೇರೆಯವ್ರ ಅಕೌಂಟ್ಗೆ ಇಮಿಡಿಯೇಟ್ಲಿ ನಮ್ಮ ಅಕೌಂಟ್ ಇಂದ ಡೆಬಿಟ್ ಆಗಿ ಅವ್ರಿಗೆ ಕ್ರೆಡಿಟ್ ಆಗುತ್ತೋ ಆ ರೀತಿ ಟ್ರಾನ್ಸಾಕ್ಷನ್. ಸೊ ಈ ರೀತಿ ಟ್ರಾನ್ಸಾಕ್ಷನ್ ಏನಾದ್ರೂ ಮಾರ್ಕೆಟ್ ಅಲ್ಲಿ ಬಂತು ಅಂತಂದ್ರೆ ತುಂಬಾನೇ ಲಿಕ್ವಿಡಿಟಿ ಸಿಗುತ್ತೆ ಮಾರ್ಕೆಟ್ಗೆ. ಸೊ ಗೊತ್ತಿಲ್ಲ ಅದಂತೂ ಬರುತ್ತೋ ಇಲ್ವೋ ಅಂತ. ಬಟ್ ಆಸ್ ಆಫ್ ನಾವು T+0ಗೆ ನಾವು ಮೂವ್ ಆಗ್ತಿದೀವಿ ಸ್ಲೋಲಿ. ಹಾಗೆ ನೀವು ಇಲ್ಲಿ ನೋಡಬಹುದು ಮೋಸ್ಟ್ ಆಫ್ ಈಕ್ವಿಟಿ ಟ್ರಾನ್ಸಾಕ್ಷನ್ಸ್ ಟಿಪಿಕಲಿ ಫಾಲೋ T+2 ಸೆಟ್ಲ್ಮೆಂಟ್ ಸೈಕಲ್. ಆಕ್ಚುಲಿ ನಾವೇ ಸ್ವಲ್ಪ ಫಾಸ್ಟ್ ಇದೀವಿ ಹಂಗ್ ನೋಡಿದ್ರೆ. ಇನ್ನು ಸುಮಾರು ಮಾರ್ಕೆಟ್ಸ್ T+2 ನಲ್ಲೇ ಇದಾವೆ. ಸೊ ನೋಡೋಣ ಫುಲ್ ಫ್ಲೆಡ್ಜ್ಡ್ ಆಗಿ ಎಕ್ಸಿಕ್ಯೂಷನ್ ಮಾಡ್ತಾರ ಅಥವಾ ಲಿಮಿಟೇಷನ್ಸ್ ಆಗ್ತಾರ ಮುಂದೆ ಕೂಡ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ, ಆಗ ಗೊತ್ತಾಗುತ್ತೆ. ಸೆಬಿ ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ಇನ್ನು ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿದೆ. ಎಸ್ಪೆಷಲಿ ನೋಡಬಹುದು FPI ಡಿಸ್ಕ್ಲೋಸರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸೆಂಪ್ಷನ್ಸ್ ಅನ್ನು ಕೊಟ್ಟಿದೆ. ಇವರು ತುಂಬಾ ದಿನದಿಂದ ಡಿಮ್ಯಾಂಡ್ ಮಾಡ್ತಾ ಇದ್ರು ಈ ಎಕ್ಸೆಂಪ್ಷನ್ಸ್ಗೆ. ಅದನ್ನು ಕೂಡ ಕೊಡುವಂತ ನಿರ್ಧಾರವನ್ನು ಮಾಡಿದೆ. ಎಸ್ಪೆಷಲಿ 50% ಗಿಂತ ಜಾಸ್ತಿ AUM ಇಂಡಿಯನ್ ಕಂಪನೀಸ್ ಅಲ್ಲಿ ಹೊಂದಿರೋರಿಗೆ ಅಂತ ಹೇಳ್ತಿದೆ. ಇದೇನು ನಮ್ಗೇನು ಸಂಬಂಧಪಟ್ಟದಲ್ಲ, ಬಟ್ ಸ್ಟಾಕ್ ಗಳಿಗೆ ಖಂಡಿತ ಇದರಿಂದ ಕೆಲವೊಂದು ಬೆನಿಫಿಟ್ ಆಗ್ಬೋದು. ಆ ನಿರ್ಧಾರವನ್ನು ಕೂಡ ತಗೊಂಡಿದೆ. ಜೊತೆಗೆ ಡಿಸ್ಕ್ಲೋಸರ್ ಟೈಮ್ ಲೈನ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ನಿರ್ಧಾರಗಳನ್ನು ಪ್ರಕಟಿಸಿದೆ. ಎಸ್ಪೆಷಲಿ ಅದು ಕೂಡ FPIಗೆ ಸಂಬಂಧಪಟ್ಟಂತೆ. ಇಲ್ಲಿ 2 ಕ್ಯಾಟಗರಿ ಮಾಡಿದೆ, ಟೈಪ್ 1 ಅಂಡ್ ಟೈಪ್ 2 ಕ್ಯಾಟಗರಿ ಅಂತ. ಸೊ ಟೈಪ್ 1 ನಲ್ಲಿ ವಿತಿನ್ 7 days ಅಲ್ಲಿ ಅವರು ಯಾವುದೇ ಮೆಟೀರಿಯಲ್ ಚೇಂಜಸ್ ಆಗಿದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಎಕ್ಸ್ಚೇಂಜಸ್ಗೆ. ಹಾಗೆ ಟೈಪ್ 2 ನಲ್ಲಿ 30 days ಟೈಮ್ ಕೊಟ್ಟಿದೆ. ಸೊ ಇದ್ರ ಬಗ್ಗೆ ಕೂಡ ಡಿಸಿಷನ್ ಅನ್ನು ತಗೊಂಡಿದೆ. ನೆಕ್ಸ್ಟ್ IPO ಫಂಡ್ ರೈಸಿಂಗ್ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿದೆ. 2018ರ ರೆಗ್ಯುಲೇಷನ್ಸ್ಗೆ ಕೆಲವೊಂದು ಅಮೆಂಡ್ಮೆಂಟ್ಸ್ ಕೂಡ ಮಾಡಿದೆ. ಹಾಗೆ OFSಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ನಿರ್ಧಾರಗಳನ್ನು ತಗೊಂಡಿದೆ. ಹಾಗೆ ಬಿಡ್ ಅಥವಾ ಆಫರ್ ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ಕೆಲವೊಂದು ಚೇಂಜಸ್ ಅನ್ನ ಮಾಡಿದೆ. ಮುಂಚೆ 3 days ಒಳಗಡೆ ಮಾಡಬೇಕಾಗಿತ್ತು, ಈಗ ಅದನ್ನ 1 ಡೇಗೆ ಇದು ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಮತ್ತೆ ಕಂಪ್ಲೈನ್ಸ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸ್ಡ್ ಕಂಪ್ಲೈನ್ಸಸ್. ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಅಂತಂದ್ರೆ ಮಾರ್ಕೆಟ್ ರೂಮರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಯೂನಿಫಾರ್ಮ್ ಅಪ್ರೋಚ್ ಅನ್ನ ಮಾರ್ಕೆಟ್ ರೂಮರ್ಸ್ ವೆರಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ತಗೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಿದೆ. ಇದನ್ನ ಹಲವಾರು ಕಂಪನಿಗಳ ಜೊತೆ ಮಾತನಾಡಿ ನಿರ್ಧಾರವನ್ನು ತಗೊಂಡಿದೆ. ಜೊತೆಗೆ ಈ ರೀತಿ ರೂಮರ್ಸ್ ಏನ್ ಬರುತ್ತೆ ಇಮಿಡಿಯೇಟ್ಲಿ ಕಂಪನಿಯ ಪ್ರಮೋಟರ್ಸ್ ಆಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು ಅಥವಾ ಕೀ ಮ್ಯಾನೇಜರಿಯಲ್ ಪರ್ಸನಲ್ಸ್ ಅಂಡ್ ಸೀನಿಯರ್ ಮ್ಯಾನೇಜ್ಮೆಂಟ್ ವಿಲ್ ಹ್ಯಾವ್ ಟು ಪ್ರೊವೈಡ್ ಟೈಮ್ಲಿ ರೆಸ್ಪಾನ್ಸ್ ಟು ದ ಲಿಸ್ಟೆಡ್ ಎಂಟಿಟಿ ಫಾರ್ ವೆರಿಫೈಯಿಂಗ್ ಮಾರ್ಕೆಟ್ ರೂಮರ್. ಸೊ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಬೇಕು. ಆ ರೂಮರ್ ಏನ್ ನಿಜಾನ ಸುಳ್ಳ ಏನು ಅನ್ನೋದ್ರ ಬಗ್ಗೆ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಬೇಕು. ಪ್ರಮೋಟರ್ಸ್ ಆಗ್ಬೋದು ಅಥವಾ ಡೈರೆಕ್ಟರ್ಸ್ ಆಗ್ಬೋದು, ಕೀ ಮ್ಯಾನೇಜರಿಯಲ್ ಪರ್ಸನಲ್ಸ್ ಆಗ್ಬೋದು ಅಥವಾ ಸೀನಿಯರ್ ಮ್ಯಾನೇಜ್ಮೆಂಟ್ ಆಗ್ಬೋದು ಅಂತ ಹೇಳಿದೆ. ಸೊ ಇದ್ರ ಬಗ್ಗೆ ಕೂಡ ಕೆಲವು ನಿರ್ಧಾರಗಳನ್ನು ತಗೊಂಡಿದೆ. ನೆಕ್ಸ್ಟ್ unverified events or information reported in print or electronic media will not be considered as generally available information. So ಕಂಪನಿಯಿಂದ ಒನ್ಸ್ ಕ್ಲಾರಿಫಿಕೇಶನ್ ಬರಬೇಕು ಅಥವಾ ಕಂಪನಿ ಫೈಲಿಂಗ್ ಅಲ್ಲಿ ತಿಳಿಸಬೇಕು, ಅದನ್ನ ಜನರಲಿ ಅವೈಲಬಲ್ ಇನ್ಫಾರ್ಮೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ. ಜಸ್ಟ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಯಾವುದೋ ಒಂದು ನ್ಯೂಸ್ ಬಂತು ಅಂದ ತಕ್ಷಣ ಅದನ್ನ ಜನರಲಿ ಅವೈಲಬಲ್ ಇನ್ಫಾರ್ಮೇಶನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ AIFಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ನಿರ್ಧಾರಗಳಿದೆ. ವಿಡಿಯೋ ಪಾಸ್ ಮಾಡಬೇಕಿದ್ರೆ ಓದ್ಕೊಳ್ಬಹುದು. ಹಾಗೆ ಇನ್ವಿಟ್ಸ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿದೆ ನಿನ್ನೆಯ ಮೀಟಿಂಗ್ ಅಲ್ಲಿ ಸೆಬಿ. ಓವರ್ ಆಲ್ ಫೋಕಸ್ ಅಲ್ಲಿ ಇದ್ದಿದ್ದು T+0 ಸೆಟಲ್ಮೆಂಟ್. ಯಾಕಂದ್ರೆ ಮಾರ್ಚ್ ಇಂದ ಇದನ್ನು ಜಾರಿಗೆ ತರ್ತೀವಿ ಅಂತ ಡಿಸೆಂಬರ್ ಅಲ್ಲೇ ಅನೌನ್ಸ್ಮೆಂಟ್ ಅನ್ನ ಈಗಾಗಲೇ ಸೆಬಿ ಮಾಡಿತ್ತು. ಹಾಗಾಗಿ ಎಲ್ಲರ ಗಮನ ಇದ್ರ ಮೇಲೆ ಇತ್ತು. ಈಗ 28ನೇ ತಾರೀಕಿಂದ ಇದು ಚಾಲನೆಗೆ ಬರ್ತಿದೆ. ಆದ್ರೆ ಜಸ್ಟ್ 25 ಸ್ಕ್ರಿಪ್ಟ್ಸ್ ಗಳಿಗೆ ಮಾತ್ರ ಲಿಮಿಟ್ ಆಗಿರುತ್ತೆ. ಅಂದ್ರೆ 25 ಸ್ಕ್ರಿಪ್ಟ್ಸ್ ಅಂದ್ರೆ 25 ಶೇರುಗಳು. ಅದು ಯಾವ ಶೇರುಗಳು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಸೆಬಿ ಅನೌನ್ಸ್ ಮಾಡುತ್ತೆ ಅಥವಾ ಎಕ್ಸ್ಚೇಂಜಸ್ ಅನೌನ್ಸ್ ಮಾಡ್ತವೆ. ನೆಕ್ಸ್ಟ್ ಯಾವೆಲ್ಲ ಬ್ರೋಕರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾವೆಲ್ಲ ಬ್ರೋಕರ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಈ ಸರ್ವಿಸ್ ಅನ್ನೋದನ್ನು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ. ಆಗ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಇನ್ನು 12 days ಟೈಮ್ ಇದೆ. ಸೊ ಮೇ ಬಿ ನಾಳೆ ನಾಡಿದ್ರಲ್ಲೂ ಕೂಡ ಅಪ್ಡೇಟ್ ಬಂದ್ರು ಬರಬಹುದು, ಯಾವ ಶೇರುಗಳು ಹಾಗೂ ಯಾವ ಬ್ರೋಕರ್ಸ್ ಹತ್ರ ಈ ಸರ್ವಿಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅದು ಬಂದಾಗ ತಿಳ್ಕೊಳ್ಳೋಣ ಯಾವೆಲ್ಲ ಶೇರುಗಳಲ್ಲಿ ಇದು ಅವೈಲಬಲ್ ಇರುತ್ತೆ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.